ದಾವಣಗೆರೆಯ ಆನೆಕೊಂಡದಲ್ಲಿ ಕಲ್ಲು ತೂರಾಟ ನಡೆದಿರುವಂತಹ ಒಂದು ಪ್ರಕರಣದಲ್ಲಿ ಕಂಡ ವಾಹನಗಳ ಮೇಲೆ ಪುಂಡರು ದಾಳಿಯನ್ನು ನಡೆಸಿರುವಂತದ್ದು ಗೊತ್ತಾಗಿದೆ. 3 ಕಾರ್ಗಳು, ಬೈಕ್ಗಳು ಎಲ್ಲ ಜಖಂಗೊಂಡಿವೆ. ಕಾರ್ಗಳ ಮೇಲೆ ಕಲ್ಲು ಹಾಕಿರೋದು, ಕಲ್ಲೆತ್ತಾಕಿರೋದು, ಬೈಕ್ಗಳನ್ನು ಹಾನಿ ಮಾಡಿರೋದು ಇವೆಲ್ಲವೂ ಕೂಡ ಈಗ ದೃಶ್ಯ ಸಾಕ್ಷಿಗಳು ಲಭ್ಯವಾಗ್ತಾ ಇವೆ. ಹಲವು ಕಾರ್ಗಳ ಗಾಜುಗಳು ಒಡೆದೋಗಿವೆ, ಬೈಕ್ಗಳು ಜಖಂಗೊಂಡಿವೆ. ಜೊತೆಗೆ ಮನೆಗಳ ಕಿಟಕಿ ಗಾಜುಗಳನ್ನು ಕೂಡ ಈ ಪುಂಡರು ಪುಡಿಗಟ್ಟಿದ್ದಾರೆ. ಆನೆಕೊಂಡ ಪ್ರದೇಶದಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ರಾತ್ರೋರಾತ್ರಿ ಆಗಿರುವಂಥ ದಾಳಿ ಇದು. ಆತಂಕದಲ್ಲಿ ಮಹಿಳೆಯರು, ಪಾಪ ಮಕ್ಕಳೆಲ್ಲರೂ ಕೂಡ ಜೀವನ ಸಾಗಿಸಬೇಕಾದಂಥ ಪರಿಸ್ಥಿತಿ. ನೋಡಿ, ಇಲ್ಲಿ ಮನೆಗಳಿಗೂ ಕೂಡ ಕಲ್ಲು ಹೊಡೆದಿದ್ದಾರೆ. ಮನೆಯ ಕಿಟಕಿ ಗಾಜುಗಳು ಕೂಡ ಹೊಡೆದೋಗಿವೆ. ನಾವು ಪ್ರತಿನಿಧಿ ಬಸವರಾಜ್ ದೊಡ್ಡಮನಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನಾವೀಗ ದಾವಣಗೆರೆ ನಗರದ ಆನೆಕೊಂಡ ಪ್ರದೇಶದಲ್ಲಿದ್ದೀವಿ. ವಿಶೇಷವಾಗಿ ಆನೆಕೊಂಡ ಪ್ರದೇಶ ಅಂದರೆ ಬಹುತೇಕವಾಗಿ ರೈತಾಪಿ ಜನ ಇರ್ತಕ್ಕಂಥ ಪ್ರದೇಶ. ನಿನ್ನೆ ರಾತ್ರಿಯನ್ನು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೀತು. ಆ ತೂರಾಟ ನಡೆದಂಥ ವೇಳೆಯಲ್ಲಿ ಸುಮಾರು ಒಂದು 20 ರಿಂದ 30 ಜನರ ಒಂದು ತಂಡ ಈ ಪ್ರದೇಶಕ್ಕೆ ನುಗ್ಗಿರ್ತಕ್ಕಂಥದ್ದು, ಮನೆಗಳಿಗೆ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ನೀವು, ಆನೆಕೊಂಡದ ಆ ಮನೆಗಳ ಮುಂದೆ ನಿಲ್ಲಿಸಿದಂಥ ಕಾರನ್ನು ಕೂಡ ಗ್ಲಾಸ್ಗಳನ್ನು ಪುಡಿ ಮಾಡಿರ್ತಕ್ಕಂಥದ್ದು. ಈ ತಂಡಗಳು ಏನು ಇಲ್ಲಿ ಈ ಪ್ರದೇಶಕ್ಕೆ ನುಗ್ಗಿದ ಹಿನ್ನೆಲೆಯಲ್ಲಿ ಕೆಲವು ಬೈಕ್ಗಳಿಗೂ ಕೂಡ ಮನೆ ಮುಂದೆ ಬೈಕ್ಗಳನ್ನು ಕೆಡವಿದ್ದು ಮತ್ತು ಕಲ್ಲು ತೂರಾಟ ಮಾಡಿದ್ದು, ಮನೆಗಳ ಮೇಲೆ ಕೂಡ ಕಲ್ಲು ತೂರಾಟ ಮಾಡಿದ್ದು ಮತ್ತು ಮನೆ ಮೇಲೆ ನಿಂತಹ ವಾಹನಗಳಿಗೂ ಕೂಡ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಭಯದ ವಾತಾವರಣ ಏನು ಸೃಷ್ಟಿಯಾಗಿತ್ತು ಅಂತ ಹೇಳ್ತಾ ಇರ್ಬೋದು ನೀವು. ಸಂಪೂರ್ಣವಾಗಿ ಏನು ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಪ್ರದೇಶದಲ್ಲಿರ್ತಕ್ಕಂಥ ಏನು ಆನೆಕೊಂಡ, ಈ ಸುತ್ತಮುತ್ತ ಮಟ್ಟಿಕಲ್ಲು ಈ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಏನು ಬೇತೂರು ರಸ್ತೆಯಿಂದ ಜನ ಬಂದು ನುಗ್ಗಿದ್ರು. ಆ ಜನ ಬಂದು ನಿರಂತರವಾಗಿ ಕಲ್ಲು ತೂರಾಟವನ್ನು ಮಾಡಿದರು. ಪೊಲೀಸರು ಕೂಡ ಅವರನ್ನು ಬೆನ್ನಟ್ಟಿಕೊಂಡು ಹೋದರೂ ಕೂಡ ಅಷ್ಟರಲ್ಲಿ ಕೆಲವು ವಾಹನಗಳನ್ನು ಜಖಂ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು. ಈ ಬೈಕ್ಗಳನ್ನು ಕೂಡ ಸಂಪೂರ್ಣವಾಗಿ ಜಖಂ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲೆಲ್ಲ ಬಿದ್ದಿರ್ತಕ್ಕಂಥ ಸುತ್ತಮುತ್ತಲ ಮನೆ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ನಾನು ಕಾಲಲ್ಲಿ ನೋಡ್ತಾ ಇರ್ಬೋದು ಭಾರಿ ಪ್ರಮಾಣದ ಕಲ್ಲುಗಳು ಸಹ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಈ ಕಲ್ಲುಗಳನ್ನು ನೋಡ್ರಿ, ಯಾರಾದರೂ ತಲೆಗೆ ಪೆಟ್ಟಾದರೆ ಸಂಪೂರ್ಣವಾಗಿ ಏನಂತೂ ಭಾರಿ ಗಾತ್ರದ ಕಲ್ಲುಗಳನ್ನು ಕೂಡ ಎಸೆದಿರ್ತಕ್ಕಂಥದ್ದು. ಈ ಕಲ್ಲುಗಳು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಮತ್ತು ಏನು ಇದಕ್ಕೆ ಮುಖ್ಯವಾಗಿ ಕಾರಣ ಇರ್ತಕ್ಕಂಥದ್ದು ಏನು, ಅದು ಅರಳೆ ಮರ ಸರ್ಕಲ್ನಲ್ಲಿ ಏನು ಗಣೇಶ ಮೆರವಣಿಗೆ ನುಡಿಯಲ್ಲಿ ಕಲ್ಲು ತೂರಾಟ ಶುರುವಾಯಿತು. ಅದರಲ್ಲಿ ಒಂದಿಬ್ಬರು ಪೊಲೀಸ್ ಸಿಬ್ಬಂದಿ ಕೂಡ ಗಾಯ ಆಯಿತು. ಅದಾದ ನಂತರ ಈ ತಂಡಗಳು ನಿರಂತರವಾಗಿ ಬಂದು ಬೇರೆ ಬೇರೆ ಪ್ರದೇಶಕ್ಕೆ ನುಗ್ಗಿ ಏನು ಈ ರೀತಿಯಾದಂಥ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದು. ಏನು ಇದಕ್ಕೆ ಏನು ಕಾರಣ, ಆ ರೀತಿ ಏನಾಯಿತು ಮತ್ತು ಆ ಘಟನೆಯ ವೇಳೆ ಯಾರ್ಯಾರು ಇಲ್ಲಿ ಬಂದಿದ್ರಿ ಅಂತಕ್ಕಂಥ ಇಲ್ಲಿ ಸ್ಥಳೀಯರನ್ನು ತಿಳ್ಕೊಂಡೆ ಏನಾಗಿತ್ತು, ಎಷ್ಟು ಗಂಟೆಗೆ ಇದೆಲ್ಲ ರೆಡಿ ಆಯಿತು? ಸುಮಾರು 8:30 ನಾವು ಊಟ ಮಾಡ್ತಾಯಿದ್ವಿ. ಆವಾಗ ಏನೋ ಒಂಥರ ಸೌಂಡ್ ಬಂತು, ಸೊಯ್ ಅಂತ ಜನಗಳು. ಅವಾಗ ನಾವೆಲ್ಲ ಎದ್ದು ಹೊರಗೆ ಬಂದು ನೋಡಿದಾಗ ಅವ್ರಾಗ ಗುಂಪಾಗ ಬರಕ್ಕೆ ಹಚ್ಚಿಬಿಡ್ತು. ನಾವು ಭಾಗಗಳಿಂದ ಒಳಗೆ ಬರೋಕ್ಕಾಗ್ತಾಯಿಲ್ಲ. ಅವ್ರ ಶಬ್ದ ನೋಡಿ, ಜನ ನೋಡಿ ಹಂಗೆ ಬಂದಾರ ಬೈಕು ಕೈಗೆ ಸಿಗ್ತಾವೆ, ಹಂಗೆ ಕೆಲ್ ತಗೊಂಡು ಹೊಡೆಯೋದು. ಬೈಕೆಲ್ಲ ಕೆಡಬೋದು ಹೋಗೋದು, ಕಿಟಕಿಗೆಲ್ಲ ಕಲ್ ತಗೊಂಡು ಹೊಡೆಯೋದು, ಹೊಡೆದು ಹಂಗೆ ಕೇಕೆ ಹೊಡ್ಕಂತ ಹಂಗೆ ನಾವು ಯಾರ್ಯಾರು ಅವ್ರಿಗೆ ಒಂದು ಹೋಗಿಲ್ಲ, ಅವ್ರು ಏರಿಯಾಕ್ಕೆ ಹೋಗಿಲ್ಲ, ಅವ್ರಿಗೇನು ಗಲಾಟೆ ಮಾಡಿಲ್ಲ. ನಾವು ಯಾವ ಗಣಪನ ಹಬ್ಬ ಕೇಕೆ ಹೊಡ್ಯಕ್ಕೆ ಹೋಗಿಲ್ಲ, ಎದಕ್ಕೂ ಹೋಗಿಲ್ಲ. ನಾವು ಮನೆಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮನೆಗೆ ಊಟ ಮಾಡ್ತಾ ಇದ್ವಿ. ಬಂದು ಏಕ್ದಮ್ ಹಂಗೆ ಗೊತ್ತಾಗಲಿಲ್ಲ, ಆ ಟೈಪ್ ಬಂದು ರೌಡಿಜಮ್ ಮಾಡಿ ಹಂಗೆ ಇದು ಮಾಡ್ಕೊಂಡು ಹೋಗ್ಬಿಟ್ರು ಅವರು. ಒಟ್ಟಾರೆಯಾಗಿ ಇಡೀ ಒಂದು ಆನೆಕೊಂಡ ಪ್ರದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕಲ್ಲು ತೂರಾಟದಿಂದ ಏನು ಮನೆಯಲ್ಲಿ ಕೂತಂಥ ಜನರಿಗೂ ಕೂಡ ಭಯ ಹುಟ್ಟಿಸ್ತಕ್ಕಂಥದ್ದು. ಕೆಲವು ಮಹಿಳೆಯರು ಕೂಡ ಬೇರೆ ಏನು ಭದ್ರವಾಗಿರ್ತಕ್ಕಂಥ ಕೆಲವು ಮನೆಗಳು ರಾತ್ರಿ ಕಳೆದಿರ್ತಕ್ಕಂಥದ್ದು. ಈ ರೀತಿಯಾಗಿ ಪೊಲೀಸರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಆರೋಪಿಗಳನ್ನು ಬಂಧಿಸಬೇಕೆಂಬತಕ್ಕಂಥ ಸ್ಥಳೀಯರ ಆಗ್ರಹವಾಗಿದೆ. ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.